ಅದು ತಾಳಗುಪ್ಪ ಶಿವಮೊಗ್ಗ ಜೋಗ ಜಲಪಾತ ನೋಡೋಕ್ಕೆ ಬನ್ನಿ ಹೋಗೋಣ. ಇವಾಗ ಇನ್ನೂ ಟ್ರೈನ್ ಬಂದಿಲ್ಲ, ಬರುತ್ತೆ ಅಂತ ಹೇಳಿದ್ದಾರೆ. ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ, ನೋಡೋಣ ಬರುತ್ತಾ. ನನ್ನ ಆಸೆಗಳು 1000, ಈ ಭೂಮಿಯೇ ನನ್ನ ಕಾಲ್ಚೆಂಡು. ನನಗೆ ನಾನೇನೆ ಡೈಮಂಡು, ಆ ವೈರಿಗಳಿಗೆ ನಾ ಚೂಚೆಂಡು. ಯಾರಿಗಾಗಲ್ಲ ನಾ ಬೆಂಡು, ಯಾರಿಗಾಗಲ್ಲ ನಾ. ಅಂತೂ ಇಂತೂ ಬೆಳಗ್ಗೆ ಆಯಿತು, ಪ್ರಕೃತಿ ಮಡಿಲಿಕ್ಕೆ ಬಿಟ್ವಿ, ಬಂದು ಹಾಗೆ ಹೋಗ್ತಾ ಇದ್ದೀವಿ. ಇನ್ನೇನು ತಾಳಗುಪ್ಪ ಚೆನ್ನಾಗಿತ್ತು. ವೆಲ್ಕಮ್ ಟು ತಾಳಗುಪ್ಪ. ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಅದು ತಾಳಗುಪ್ಪ ಬಸ್ ಸ್ಟಾಪ್. ಎಲ್ಲರೂ ಬಸ್ಗೆ ಕಾಯ್ತಾರೆ. ಬಸ್ ಲೇಟ್ ಆಗಿರೋದ್ರಿಂದ ನಾವು ಸ್ಲೋ ಆಗಿ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ ಆಗ್ಬಿಟ್ಟು ಫ್ರೆಶ್ ಅಪ್ ಆಗಿದ್ವಿ. ತಾಳಗುಪ್ಪ ರೈಲ್ವೆ ಸ್ಟೇಷನ್ ನಿಮಗೆ ತೋರಿಸ್ತೀನಿ ನೋಡಿ. ಬಸ್ ಬಂತು, ಬಸ್ ಹತ್ತೋಣ. ಒಬ್ಬರಿಗೆ 30 ಹತ್ರ ಬಿಡೋಕ್ಕೆ ಅಲ್ಲೇ ಬಿಡ್ತಾರೆ ಕರ್ಕೊಂಡು. ಬಸ್ಸು ಹೋಗ್ತಾ ಇತ್ತು. ತುಂಬ ಕಡೆ ಬಸ್ ಎಲ್ಲ ಬರೋಣ, ನಮಗಂತೂ ಬಾಯಿ ಬಸ್ಸರು ನಮ್ಗೆ ಬಾಯಿ ಬಂದಿತ್ತು. ಆ ಸುಮ್ಮನೆ ಹೇಳ್ತಾರೆ ಗಾಡಿನ ಫುಲ್ ನಾನು ಯಾವತ್ತೂ ಮೀಟರ್ಗೆಲ್ಲ ಓಡಿಸ್ಬೇಕು ಅಂತ ಇರುತ್ತೆ. ನನಗೆ ಭಯ ಆಗಿತ್ತು, ಸ್ವಲ್ಪ ಜಾಸ್ತಿ ನಿಂತಿತ್ತು ಆ ಥರ ಗಾಡಿ ಸಿಗ್ತಾನೆ. ನನಗೆ ಒಂದು ಸೆಕೆಂಡ್ ಭಯ ಆಯಿತು. ಬಸ್ಸವರು ಫಾಲ್ಸ್ ಹತ್ರ ಬಿಟ್ಟರು. ಅಲ್ಲಿಂದ ಆಟೋ ಮಾಡ್ಕೊಂಡ್ವಿ. ಆಟೋದವ್ರು 300 ರೂಪಾಯಿ ಬಿಟ್ಟರೆ 4 ಪ್ಲೇಸ್ ತೋರಿಸ್ತಾರೆ. ಫಾಲ್ಸ್ ಇದಕ್ಕೆ ಕರ್ಕೊಂಡು ತೋರಿಸ್ಕೊಂಡ್ಬರ್ತಾರೆ. 300 ರೂಪಾಯಿ ಕೊಡ್ಬೋದು, ಆದರೆ ಅವ್ರು ಸ್ವಲ್ಪ ಜಾಸ್ತಿ ಕಡಿದ್ರೆ ಚೌಕಸಿ ಮಾಡಬೇಕು. ಬಜೆಟಲ್ಲಿ ಹೋಗೋರು, ತುಂಬ ಲೋ ಬಜೆಟಲ್ಲಿ ಹೋಗೋರು. ಬನ್ನಿ ಹೋಗೋಣ. ಇದು ಏನು ಕಾಣಿಸ್ತಿಲ್ಲ, ಇದು ಬ್ರಿಟಿಷ್ ಬಂಗ್ಲಾ. ಬ್ರಿಟಿಷ್ ಆಟೋ ಅವರಲ್ಲಿದ್ದು ಬ್ರಿಟಿಷ್ ಬಂಗ್ಲಾ. ಹಿಂಗೆ ಹೋದರೆ ಜೋಗ್ ಫಾಲ್ಸ್ ಮುಂದೆ ಹೋಗೋದು. ಇಷ್ಟೇ ಕಣ ಸಿಗೋದು. ನೀರು ಜಾಸ್ತಿ ಇದ್ರೆ ತುಂಬ ಚೆನ್ನಾಗಿ ಕಾಣಿಸಲ್ಲ. ಇಲ್ಲಿಂದ ಹೋದರೆ ಬಂಗಾರ ಮಳೆ ಶೂಟಿಂಗ್ ಮಾಡಿದಿರಲ್ಲ ಆ ಜಾಗ ಕಾಣಿಸುತ್ತೆ. ಇಲ್ಲಿಂದ ಹೋಗ್ಬೇಕಾದ್ರೆ ತುಂಬ ಹುಷಾರಾಗಿ ಹೋಗಬೇಕು. ಸ್ವಲ್ಪ ಕಾಲ್ದು ಯಾರಾದರೂ ಬಿದ್ದು ಹೋಗ್ತೀವಿ. ಬಾಯಿಗೆ ಬರ್ತಿತ್ತಪ್ಪು ಮಚ್ಚ, ಚಪ್ಪಲಿ ಬಿಟ್ಟು ಹೋಗ್ತೀನಿ ರಿಯಲ್ಲೇ. ಇಲ್ಲೆಲ್ಲ ಬಂದಮೇಲೆ ಸ್ವಲ್ಪ ಹುಷಾರಾಗಿರಬೇಕು. ಸ್ವಲ್ಪ ಕಾಲೇನಾದ್ರು ಮಿಸ್ ಆದರೆ ನಾವು ಮಿಸ್ ಆಗೋದು ತುಂಬ ಚಾನ್ಸ್ ಇರುತ್ತೆ. ಹಾಗೆ ಮುಂದೆ ಹೋಗ್ತಾ ಇದ್ರೆ ಅಲ್ಲಿ ಕಾಣಿಸುತ್ತೆ ಫಾಲ್ಸ್. ನಿಮಗೆ ಕಾಣಿಸ್ತಾ ಇದ್ದು ಇಲ್ಲಿಂದ ಅಂತೂ ಮಾತ್ರ ಮಸ್ತ್ ಕಾಣಿಸುತ್ತೆ. ಫಾಲ್ಸ್ ಆದರೆ ಸೂಪರಾಗಿ ಕಾಣಿಸುತ್ತೆ. ಇಲ್ಲಿ ಹತ್ರದಿಂದ, ಅಲ್ಲಿಂದ ದೂರದಿಂದ ನೋಡಿದ್ರೆ ಅಷ್ಟೊಂದು ಅನಿಸಲ್ಲ. ಯಾಕಂದರೆ ಇದು ಬೇಸಿಗೆಗಾಲ, ನೀರು ಜಾಸ್ತಿ ಇರೋದಿಲ್ಲ, ಅದಕ್ಕೆ ಅಷ್ಟೊಂದು ಕಾಣಿಸಲ್ಲ. ಇಲ್ಲಿಂದ ನೋಡ್ಬೋದು ತುಂಬ ಚೆನ್ನಾಗಿ. ಇದೇ ಊರು ನಮ್ಮ ಮುಂಗಾರು ಮಳೆ ಶೂಟಿಂಗ್ ಇರೋ ಪಾಯಿಂಟ್. ಬಂದರೆ ಹಂಗೆ ಹತ್ರ ಹೋಗೋಣ ಬಿಡಲ್ಲ. ಅಣ್ಣಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬಿಟ್ಟರು. ಅಲ್ಲಿ ಇನ್ನೂ ತುದಿಗೆ ಹೋಗೋಕ್ಕಾಗಲ್ಲ. ಇಲ್ಲೆಲ್ಲ ತುಂಬ ಹುಷಾರಾಗಿ ಬರಬೇಕಪ್ಪ, ಕಾಲು ಜಾರು ಬಿಡುತ್ತೆ. ಅಂದರೆ ನಾವು ಹುಷಾರಾಗ್ಬಿಟ್ಟು. ಮುಂಗಾರು ಮಳೆ ಶೂಟಿಂಗ್ ಪಾಯಿಂಟು ಇಲ್ಲೇ. ನಮ್ಮ ಗಣೇಶವರು ಆ ತುದಿಯಲ್ಲಿ ನಿಂತ್ಕೊಂಡಿರ್ತಾರೆ. ಗಣೇಶ ಹಂಗೆ ಇಲ್ಲೋಡು ಇಲ್ಲೋಡು ಹಿಂಗೆ ಮಾಡು, ಒಂದು ಹಾಯ್ ಮಾಡು. ಹಾಂ ಫಾಲ್ಸ್ ನೋಡು. ಈಗ 900 ಅಡಿ ಇದೆಯಾ? ಇದ್ರೆ ಅಂತೂ ಬದುಕೋ ಚಾನ್ಸೇ ಇಲ್ಲ. ಇದೆ ರಾಣಿ ಫಾಲ್ಸ್. ರಾಣಿ ಇಷ್ಟೇ ಬಿಡೋದು, ಮುಂದೆವರೆಗೂ ಬಿಡೋಲ್ಲ.
ಮುಂದೆ ಎದುರು ಬೈತಾರೆ ಅಂತ ಹೇಳಿದ್ರು. ಆದರೂ ಏನೋ ಒಂದು ಸ್ಟೆಪ್ ಮುಂದೆ ಹೋದ್ವಿ. ನೀವೇನೋ ಟಚ್ ಮಾಡ್ಬೋದು ಅಷ್ಟೇ, ಅದ್ರ ಮೇಲೆ ಏನು ಮಾಡೋಕ್ಕಾಗಿಡಲ್ಲ. ಆಟ ಆಡಿದ್ದವ್ರು ಬರೀ ಟಚ್ ಮಾಡಿ ಮಾಡ್ತಾಯಿದ್ದೀನಿ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ಪವರ್ ಸ್ಟೇಷನ್ನು, ಅಂದರೆ ವಿದ್ಯುತ್ ಉತ್ಪಾದನೆ ಅಂತ ಹೇಳ್ತಾರೆ ಕನ್ನಡದಲ್ಲಿ.